ನಮಸ್ಕಾರ. ನಾನಿವತ್ತು ನಮ್ಮ ಹೋಟೆಲ್ ಸ್ಟೈಲ್‌ನಲ್ಲಿ ಕ್ವಿಕ್ ಚಟ್ನಿ ಮಾಡೋದನ್ನು ಹೇಳ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಬನ್ನಿ ನೋಡುವ ಅದು ಹೇಗೆ ಮಾಡೋದು ಅಂತ. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಬೌಲ್‌ಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಹಾಗೆ 1/4 ಕಪ್ಪಷ್ಟು ಹುರ್ಗಡ್ಲೆ, 2 ಟೇಬಲ್ ಸ್ಪೂನಷ್ಟು ಶೇಂಗಾ, ಸ್ವಲ್ಪ ಕರಿಬೇವು, 2 ಎಸ್ಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 5 ರಿಂದ 6 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪದಷ್ಟು ಹುಣಸೆಹಣ್ಣು ಮತ್ತು ರುಬ್ಕೊಳ್ಳೋಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕಿ ನೈಸಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇಡ್ಲಿಗೆ ಅಲ್ವಾ ಇದು ಇಡ್ಲಿ ಚಟ್ನಿ ಅಂದರೆ ಸ್ವಲ್ಪ ನೀರಾಗೆ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿದ ನಂತರ ಜೀರಿಗೆ, ಸಾಸಿವೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಆನಂತರ ಕರಿಬೇವು ಹಾಕಿದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾಯಿ ಚಟ್ನಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಾಗಿ ಚಟ್ನಿ ಇರಲಿ. ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.